ಇಂದು ಆಷಾಢದ 2ನೇ ಶುಕ್ರವಾರ ಶಕ್ತಿ ದೇವತೆ ಸನ್ನಿಧಿಗಳಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಆಗಮಿಸಿದರು. ಮುಂಜಾನೆಯಿಂದಲೇ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ನಡೆದವು. 2ನೇ ಆಷಾಢ ಶುಕ್ರವಾರದ ಅಂಗವಾಗಿ ಇವತ್ತು ಚಾಮುಂಡೇಶ್ವರಿಗೆ ಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿತ್ತು. ತಿಳಿ ಗುಲಾಬಿ ಬಣ್ಣದ ಸೀರೆಯಲ್ಲಿ ಚಾಮುಂಡಿ ತಾಯಿ ವಿಗ್ರಹ ಕಂಗೊಳಿಸುತ್ತಿತ್ತು. ಇನ್ನು ದೇವಾಲಯದ ಆವರಣ, ಆಲಯ ಹೊರಾಂಗಣವನ್ನ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿತ್ತು. ನಮ್ಮ ಮೈಸೂರು ಪ್ರತಿನಿಧಿ ರಾಮ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಆಷಾಢ ಮಾಸದ 2ನೇ ಶುಕ್ರವಾರ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಲಾಗ್ತಾ ಇದೆ. ಇದರ ಜೊತೆಗೆ ಪುಷ್ಪಗಳನ್ನು ನೀವು ನೋಡ್ತಾ ಇದ್ದೀರಾ. ಒಂದು ವಿಶೇಷವಾದಂತಹ ಅತ್ಯಂತ ಆಕರ್ಷಕವಾದಂತಹ ಅಲಂಕಾರವನ್ನು ನಾವಿಲ್ಲಿ ಕಾಣಬಹುದು. ಒಂದು ಕಡೆ ಆ ತೋತಾಪುರಿ ಮಾವಿನಕಾಯಿಯನ್ನು ಅಲಂಕಾರಕ್ಕೆ ಬಳಸಿಕೊಂಡಿರುವಂಥದ್ದು, ಮತ್ತೆ ಡ್ರ್ಯಾಗನ್ ಫ್ರೂಟ್ ಅತ್ಯಂತ ಆಕರ್ಷಕವಾಗಿ ಆ ಡ್ರ್ಯಾಗನ್ ಫ್ರೂಟ್ ಅನ್ನ ಹೂಗಳ ಮಧ್ಯದಲ್ಲೇನೆ ಅಳವಡಿಸಿ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು. ಮೇಲ್ಭಾಗದಲ್ಲಿ ನೋಡ್ತಾ ಇರಬಹುದು, ಬೇರೆ ಬೇರೆ ಪುಷ್ಪಗಳನ್ನು ಬಳಸಿಕೊಂಡು ಒಂದು ರೀತಿಯಾದಂತಹ ಚಾಮರವನ್ನು ಸೃಷ್ಟಿಸಿ ಆ ಅಲಂಕಾರವನ್ನು ಮಾಡಿರುವಂಥದ್ದು. ದೇವಸ್ಥಾನದ ಸಂಪೂರ್ಣ ಆವರಣ ಇದೇ ರೀತಿಯಾಗಿ ಕಂಗೊಳಿಸ್ತಾ ಇರುವಂಥದ್ದು. ಯಾಕಂದರೆ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರವೂ ಈ ರೀತಿಯಾಗಿ ವಿಶೇಷವಾದಂಥ ಅಲಂಕಾರವನ್ನು ಮಾಡ್ತಾರೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಅಂದರೆ ಆಷಾಢ ಮಾಸದಲ್ಲಿ ದೇವಿಯ ದರ್ಶನವನ್ನು ಪಡಲಿಕ್ಕೆ ಬರ್ತಾರೆ. ನೀವು ನೋಡ್ತಾ ಇರ್ಬೋದು, ಸರತಿ ಸಾಲಲ್ಲಿ ನಿಂತ್ಕೊಂಡು, ಯಾಕಂದರೆ ಬೆಳಗಿನ ಜಾವ 6 ಗಂಟೆಯಿಂದಲೂ ಸಹ ಬಸ್ನ ಮುಖಾಂತರವಾಗಿ ಬಂದೆ. ಯಾಕಂದರೆ ಆಷಾಢ ಶುಕ್ರವಾರದಂದು ಮತ್ತು ಶನಿವಾರ ಭಾನುವಾರದಂದು ಖಾಸಗಿ ವಾಹನಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಒಂದು ಮಹಾಲಕ್ಷ್ಮಿಯ ಅಲಂಕಾರವನ್ನು. ಮಹಾಲಕ್ಷ್ಮಿ ಅಲಂಕಾರದಲ್ಲಿ ಉತ್ಸವ ಮೂರ್ತಿ ಕಂಗೊಳಿಸ್ತಾ ಇರುವಂಥದ್ದು. ಗುಲಾಬಿ ಬಣ್ಣದ ಸೀರೆಯನ್ನು ತೊಡಿಸಿ ಆ ತಾಯಿಗೆ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು. ಹೇಳಿ ಕೇಳಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಅಲಂಕಾರ ಪ್ರಿಯೆ. ಹೀಗಾಗಿ ದಸರಾ ಸಂದರ್ಭ ಇರ್ಬೋದು ಅಥವಾ ಆಷಾಢ ಮಾಸದ ವಿಶೇಷ ಸಂದರ್ಭಗಳಲ್ಲಿ ವಿಶೇಷವಾದಂಥ ಅಲಂಕಾರವನ್ನು ಮಾಡ್ತಾರೆ. ಅಲಂಕಾರದಲ್ಲಿ ತಾಯಿ ಕಂಗೊಳಿಸ್ತಾ ನೋಡ್ತಾ ಇರ್ಬೋದು. ಅಂದರೆ ಒಂದು ಮೇಲ್ಭಾಗದಲ್ಲಿ ಒಂದು ಮಂಟಪವನ್ನು ನೀವು ನೋಡ್ತೀರಾ. ಮಂಟಪದಲ್ಲೂ ಸಹ ವಿವಿಧ ಅಲಂಕಾರಗಳನ್ನು ಮಾಡಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಜನರಿಗೆ ಒಂದು ರೀತಿಯಾದಂತಹ ಅಂದರೆ ಮುದಭಾವವನ್ನು ನೀಡುವಂಥದ್ದು. ಇವತ್ತು ಬೆಳಗಿನಿಂದ ಏನೆಲ್ಲ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಇದು 2ನೇ ಆಷಾಢ ಶುಕ್ರವಾರ. ಎಂದಿನಂತೆ ಬೆಳಗ್ಗೆ 3:15 ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ವಿಶೇಷವಾಗಿ ಮಹಾಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ವಿಶೇಷವಾದ ಪುಷ್ಪಗಳಿಂದ ಅಂದರೆ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಒಳ ಆವರಣದಲ್ಲಿ ವಿಶೇಷವಾದ ಫಲ ಅಂದರೆ ಹಣ್ಣುಗಳಿಂದ ಅಲಂಕಾರ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.